ಮಾರ್ಗಶಿರ ಧನುರ್ಮಾಸೋತ್ಸವದ ಅಂಗವಾಗಿ ಆಂಡಾಳ್ ತಿರುಪ್ಪಾವೈ ಅನುಸಂಧಾನ ಕಾರ್ಯಕ್ರಮ. ಇಂದು ಧನುರ್ಮಾಸದ 24ನೆಯ ದಿನ. ಆದ್ದರಿಂದ ಆಂಡಾಳ್ ತಿರುಪ್ಪಾವೈ ಪಾಶುರವನ್ನು ಕನ್ನಡದಲ್ಲಿ ಅರ್ಥವನ್ನು ತಿಳಿಯಲು ಪ್ರಯತ್ನಿಸೋಣ. ಅನ್ನಿ ಉಲಹಂ ಅಳಂದಾಯ್ ಅಡಿಪೋಟ್ರಿ ಎನ್ನುವ 24ನೆಯ ಪಾಶುರ ಬಿಯಾಗಡೈ ರಾಗದಲ್ಲಿ ಮತ್ತು ತ್ರಿಪುಟ ತಾಳದಲ್ಲಿದೆ. ಅದಕ್ಕಿಂತ ಮುಂಚೆ ತಿರುಪ್ಪಾವೈ ಗುರುಪರಂಪರಾ ಅನುಸಂಧಾನವನ್ನು ಮಾಡೋಣ. ಶ್ರೀಶೈಲೇಶ ದಯಾಪಾತ್ರಂ ದೇವಕ್ಯಾದಿ ಗುಣಾರ್ಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯಜಾ ಮಾತರಂ ಮುನಿಂ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಗ್ಮ ವ್ಯಾಮೋಹತಃ ಸದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಮಾತಾಪಿತಾ ಯುವತಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ವಯಾನಾಂ ಆದ್ಯಸ್ಯ ನ ಕುಲಪತೇರ್ವಕುಲಾಭಿರಾಮಂ ಶ್ರೀಮತ್ತದಂಘ್ರಿಯುಗಳಂ ಪ್ರಣಮಾಮಿ ಮೂರ್ಧ್ನ ಭೂತಂ ಸರಶ್ಚ ಮಹದಾಹ್ವಯ ಭಟ್ಟನಾಥ ಶ್ರೀಭಕ್ತಿಸಾರ ಕುಲಶೇಖರ ಯೋಗಿ ವಾಹಾನ್ ಭಕ್ತಾಂಗ್ರೇಣ ಪರಕಾಲ ಯತೀಂದ್ರ ಮಿಶ್ರಾನ್ ಶ್ರೀಮತ್ಪರಾಂಕುಶಮುನಿಂ ಪ್ರಣತೋಸ್ಮಿ ನಿತ್ಯಂ. ನೀಳಾತುಂಗಸ್ತನಗಿರಿತಟೇ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ತ್ಯಂ ತ್ವಂ ಶ್ರುತಿಶತಶಿರಸಿದ್ಧಮಧ್ಯಾಪಯಂತಿ ಸೋಚಿಷ್ಟಾಯಾಂ ಸೃಜನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ. ನವಯಲ್ ಪುದುವೈ ஆண்டாளரங்கற்கு பன்னுத்திருப்பாவை பல்பதியம் இன்னிசையால் சூடி கொடுத்தாள் நற்பாமாலை பூமாலை சூடி கொடுத்தாளை சொல்லு சூடி கொடுத்த சுடர் கொடியே தொல்பாவை பாடியருளவல்ல பல்வளையாய் நாடினி வேங்கடவர்க்கென்னை விதியென்ற இம்மாற்றம் நாம் கடவா வண்ணமே நல்கும். ஆண்டாள் ತಿರುವಡಿಗಳೇ ಶರಣಂ. ಧನುರ್ಮಾಸದ 24ನೆಯ ದಿನ 24ನೆಯ ಪಾಶುರ ಪದ್ಯವನ್ನು ಅನುಸಂಧಾನ ಮಾಡೋಣ. ಬಿಯಾಗಡೈ ರಾಗ ತ್ರಿಪುಟ ತಾಳದಲ್ಲಿದೆ. ಅನ್ನಿ உலகம் அளந்தாய் அடி போற்றி ಅನ್ನಿ உலகம் அளந்தாய் அடி போற்றி சென்றரங்கு தென்னிலங்கை செற்றாய் திரள் போற்றி சென்றரங்கு தென்னிலங்கை செற்றாய் திரள் போற்றி பொன்றச்சகட முதைத்தாய் புகை போற்றி கன்று கொடிலாய் எரிந்தாய் கையல் போற்றி புன்றச்ச முதைத்தாய் புகை போற்றி கன்று கொணிலாய் எரிந்தாய் கையல் போற்றி குன்று குடையா வெடுத்தாய் குணம் போற்றி வென்று படை கெடுக்கும் நின் கையில் மேல் போற்றி குன்று குடையா வெடுத்தாய் குணம் போற்றி வென்று படை கெடுக்கும் நின் கையில் வேல் போற்றி என்றென்றும் சேவகமே ஏத்தி பறை கொள்வான் என்றென்றும் சேவகமே ஏத்தி பறை கொள்வான் இன்று யாம் வந்தோம் இறங்கேலோரெம்பாவாய் ಇನ್ನು ಯಾಂ ವಂದೋಂ ಇರಂಗೇಲೋರೆಂಬಾವಾಯ್. ಈ ಪಾಶುರ ಪದ್ಯದ 24ನೆಯ ದಿನದ ಆಂಡಾಳ್ ತಿರುಪ್ಪಾವೈ ಪಾಶುರದ ಪದ್ಯದ ಅರ್ಥವು ಪ್ರತಿಪದದ ಅರ್ಥವು ಹೀಗಿದೆ. ಅನ್ರು ಅಂದರೆ ಅಂದು, ಯುವಲಗಂ ಈ 3 ಲೋಕಗಳನ್ನು ಅಳಂದಾಯ್ ತ್ರಿವಿಕ್ರಮನಾಗಿ ಎಳೆದೆ ನಿನ್ನ ಅಡಿಗಳಿಗೆ ಅಡಿಪೋಟ್ರಿ ನಿನ್ನ ಅಡಿಗಳನ್ನು ಇಟ್ಟು ಅಂತಹ ಪಾದಗಳಿಗೆ ಮಂಗಳವಾಗಲಿ. ಶೆನ್ರು ಹೋಗಿ ಅಂಗು ಅಲ್ಲಿ ತೆನ್ನು ಇಲಂಗೈ ರಮ್ಯವಾದ ಲಂಕೆಯನ್ನು ಶತ್ತಾಯ್ ನಾಶವನ್ನು ಮಾಡಿದೆ. ತಿರಲ್ಪೋರ್ತಿ ನಿನ್ನ ಭುಜಬಲದ ಶಕ್ತಿಯಿಂದ ಅಂತಹ ಪರಾಕ್ರಮಿಯಾದ ಶ್ರೀರಾಮನೇ ನಿನಗೆ ಮಂಗಳವಾಗಲಿ. ಪೊನ್ರ ನಾಶವಾಗುವಂತೆ ಶಕಟಾಸುರನನ್ನು ಒದೆಯುತ್ತಾಯ್ ಒದೆದು ಸಂಹರಿಸಿದೆ. ಅಂತಹ ಶ್ರೀಕೃಷ್ಣನೇ ನಿನ್ನ ಪುಗಳ್ ತಿರುವಡಿಗಳ ಪ್ರಸಿದ್ಧಿಗೂ ಪೋತಿ ಮಂಗಳ ಉಂಟಾಗಲಿ. ಕನ್ರು ಕರುವಿನ ರೂಪದ ರಾಕ್ಷಸನನ್ನು ಕೊಡಿಲ ಕವಣೆ ಕಲ್ಲಿನಂತೆ ಇರಿಂದ ಎತ್ತಿ ಬೀಸಿ ಎಸೆದೆ
ಶ್ರೀಕೃಷ್ಣನೇ ಕಳಲ್ ಅಂತಹ ನಿನ್ನ ಪಾದಗಳಿಗೂ ಪೋಟ್ರಿ ಮಂಗಳ ಉಂಟಾಗಲಿ. ಕುಂಡ್ರು ಗೋವರ್ಧನ ಪರ್ವತವನ್ನು ಕೊಡೆಯಾಗಿ ಏರುತ್ತಾಯಿ ಮೇಲೆತ್ತಿ ಹಿಡಿದೆ. ಶ್ರೀಕೃಷ್ಣನೇ ಗುಣಂ ಗೋವುಗಳನ್ನು ಗೋಪಾಲಕರನ್ನು ರಕ್ಷಿಸಿದಂತಹ ಶ್ರೀಕೃಷ್ಣನೇ ಗುಣಂ ಆ ನಿನ್ನ ಕಲ್ಯಾಣ ಗುಣಗಳಿಗೆ ಪೋತಿ ಮಂಗಳ ಉಂಟಾಗಲಿ. ವೆನ್ರು ಗೆದ್ದು ಪಗೈ ಹಗೆಗಳನ್ನು ಕೆಡಕುಂ ನಾಶ ಮಾಡುವ ಶ್ರೀಕೃಷ್ಣನೇ ನಿನ್ನ ಕೈಯಲ್ಲಿ ಇರುವ ವೇಲಾಯುಧಕ್ಕೂ ಪೋತಿ ಮಂಗಳ ಉಂಟಾಗಲಿ. ಎಂದು ಹೇಳಿ ಸೇವಕಮೇ ನಿನ್ನ ಅದ್ಭುತವಾದ ಪರಾಕ್ರಮದ ಕಥೆಯನ್ನೇ ಎತ್ತಿ ಸ್ತುತಿಸಿ ಪರೈಕೊಳ್ಳ್ವಾನ್ ಪರೈ ಎನ್ನುವ ಪರಮ ಪುರುಷಾರ್ಥವನ್ನು ಪಡೆಯಬೇಕೆಂದು ಇಂದು ನಾವು ಬಂದಿದ್ದೇವೆ. ಆದ್ದರಿಂದಲೂ ಇರಂಗು ನೀನು ನಮ್ಮ ಮೇಲೆ ದಯೆಯನ್ನು ತೋರು. ದೇವಾದಿದೇವನಾದ ಸ್ವಾಮಿಯೇ, ಆ ರೀತಿಯಾಗಿಯೂ ದಯೆಯನ್ನು ತೋರಲು ಅತಿಶ್ಲಾಘ್ಯವೂ ಓರ್ ಅದ್ವಿತೀಯವೂ ಆದ ನಮ್ಮಯ ಈ ಪಾವೈ ಶ್ರೀವ್ರತವೆನ್ನುವ ಪವಿತ್ರ ವ್ರತವು ಸಾರ್ಥಕವಾಗಿ ಸಿದ್ಧಿಸುವುದು ಹಾಗೂ ನೀನು ನಮ್ಮ ಮೇಲೆ ದಯೆಯನ್ನು ಬೀರುವುದೇ ಆದರೆ ಈ ಬೆಳಗಿನ ಪವಿತ್ರ ಸ್ನಾನ ವ್ರತವು ಸಿದ್ಧಿಸಿ ಸಾರ್ಥಕವೂ ಆಗುವುದು ಎಂಬ ಅರ್ಥವು ಈ ಪಾಶುರದಲ್ಲಿ ಅಡಗಿದೆ. ಅಂದು ವಾಮನನಾಗಿ ಬಂದು ತ್ರಿವಿಕ್ರಮನಾಗಿಯೂ ಬೆಳೆದು ಬಲಿಯಿಂದ ದಾನವಾಗಿ ಪಡೆದ ಈ 3 ಲೋಕಗಳನ್ನೆಲ್ಲ ಅಳೆದು ತೋರಿಸಿದೆ. ಆ ಬೃಹದಾಕಾರದ ರೂಪದ ತಿರುವಡಿಗಳನ್ನಿಟ್ಟು ಶ್ರೀಕೃಷ್ಣನೇ ನಿನ್ನ ತಿರುವಡಿಗಳೇ ಮಂಗಳ ಉಂಟಾಗಲಿ. ರಾವಣನ ರಾಜ್ಯವನ್ನು ಪ್ರವೇಶಿಸಿ ದಕ್ಷಿಣದ ಲಂಕೆಯನ್ನು ಅವನ ದರ್ಪವನ್ನು ನಾಶ ಮಾಡಲು ತೋರಿಸಿದೆ ನಿನ್ನ ಭುಜಬಲಾಕ್ರಮವನ್ನು. ಆ ನಿನ್ನ ಭುಜಬಲಾಕ್ರಮಕ್ಕೂ ಆ ಶ್ರೀರಾಮನೇ ಜಯಮಂಗಳ ಉಂಟಾಗಲಿ. ಮೈಕಟ್ಟುಗಳು ನಾಶವಾಗುವಂಥ ಶಕಟಾಸುರನನ್ನು ಬದ್ದವನೇ, ಅವನನ್ನು ಸಂಹರಿಸಲು ಕಾಲಿನಿಂದ ಒದ್ದು ತೋರಿದವನೇ, ಆ ನಿನ್ನ ಕೀರ್ತಿಗೆ ಶ್ರೀಕೃಷ್ಣನೇ ಜಯಮಂಗಳವೂ ಆಗಲಿ. ಕರುವಾಗಿ ಬಂದ ವತ್ಸಾಸುರನನ್ನು ಕಮಣೆ ಕಲ್ಲಾಗಿ ಮಾಡಿ ಮರದ ಮೇಲಿದ್ದ ಕಪಿತ್ತಾಸುರನ ಮೇಲೆ ಬಿಸಟು ಆ 2 ಅಸುರರನ್ನು ಸಂಹರಿಸಿದವನೇ, ನಿನ್ನ ಪಾದಕಮಲಗಳಿಗೆ ಶ್ರೀಕೃಷ್ಣನೇ ಜಯಮಂಗಳ ಉಂಟಾಗಲಿ. ಇಂದ್ರನೂ ಸುರಿಸಿದ ಮಳೆಗೆ ಗೋವರ್ಧನ ಬೆಟ್ಟವನ್ನೇ ಎತ್ತಿ ಕೊಡೆಯಂತೆ ಹಿಡಿದು ಗೋಕುಲದ ಗೋವುಗಳನ್ನು ಗೋಪಾಲಕರನ್ನು ರಕ್ಷಿಸಿ ಕಾಪಾಡಿದಂತಹ ನಿನ್ನ ಕಲ್ಯಾಣ ಗುಣಗಳನ್ನು ತೋರಿದ ಶ್ರೀಕೃಷ್ಣನೇ ನಿನಗೆ ಮಂಗಳವು ಉಂಟಾಗಲಿ. ಶತ್ರುಗಳನ್ನು ಜಯಿಸಿ ದ್ವೇಷವನ್ನು ಸರ್ವನಾಶಪಡಿಸುವಂತಹ ಶಕ್ತಿಯುತ ಚಮತ್ಕಾರವನ್ನು ಉಳ್ಳ ಶ್ರೀಕೃಷ್ಣನೇ ನಿನ್ನ ಕೈಯಲ್ಲಿರುವ ವೇಲಾಯುಧಕ್ಕೂ ಶ್ರೀಕೃಷ್ಣನೇ ನಿನಗೆ ಮಂಗಳ ಉಂಟಾಗಲಿ. ಹೀಗೆ ನಿನ್ನ ವೀರಚರಿತ್ರೆಯನ್ನು ಸ್ತುತಿಸಿ ಅದನ್ನೇ ನಮ್ಮ ಕೈಂಕರ್ಯವೆಂದು ಭಾವಿಸಿ ಅದನ್ನೇ ಪರಮ ಪುರುಷಾರ್ಥವೆಂದಾಗಿಯೂ ಹೊಂದಲು ನಾವು ನಿನ್ನಲ್ಲಿಗೆ ಬಂದಿರುವೆವೋ ಶ್ರೀಕೃಷ್ಣನೇ. ಯೋಗನಿದ್ರೆಯನ್ನು ಬಿಟ್ಟು ಕೃಪೆ ತೋರು ಭಗವಂತನೇ. ಆದ್ದರಿಂದ ನೀನು ನಮ್ಮ ಮೇಲೆ ಕೃಪೆ ಮಾಡುವುದರಿಂದ ಆಗ ನಮ್ಮಿ ಬೆಳಗಿನ ಸ್ನಾನ ವ್ರತವು ಸಿದ್ಧಿಸಿ ಶ್ಲಾಘ್ಯವೂ ಅದ್ವಿತೀಯವೂ ಆಗಿ ಶ್ರೀವ್ರತವೆನ್ನುವ ಮೋಕ್ಷಪ್ರದ ಪವಿತ್ರ ಸ್ನಾನ ವ್ರತವು ಸಿದ್ಧಿಸಿ ಸಾರ್ಥಕವೂ ಆಗುವುದು. ಆದ್ದರಿಂದ ನೀನು ನಮ್ಮ ಮೇಲೆ ಕೃಪೆ ಮಾಡು ಎನ್ನುವ ಭಾವಾರ್ಥವು ಈ ಆಂಡಾಳ್ ತಿರುಪಾವ 24ನೇ ಪಾಶುರದಲ್ಲಿ ಮೂಡಿ ಬಂದಿದೆ. ಆಂಡಾಳ್ ತಿರುವಡಿಗಳೇ ಶರಣ.